ದರ್ಶನ್ ಮತ್ತು ಗ್ಯಾಂಗ್ನ ಕಡೆಯಿಂದ ರೇಣುಕಾಸ್ವಾಮಿ ಕೊಲೆಯಾಗಿರ್ತಕ್ಕಂಥ ಆರೋಪ ಬಂದಿದೆ ಅವರ ಮೇಲೆ. ಇದೀಗ ದರ್ಶನ್ ಮನೆಯಲ್ಲಿ ಸಿಕ್ಕಂಥ ಲಕ್ಷ ಹಣ ಯಾರದ್ದು ಅಂತ ತನಿಖೆ ಮಾಡುವಂಥ ಟೈಮ್. ಇದೇ ಸಂಬಂಧವಾಗಿ ಮಾಜಿ ಉಪಮೇಯರ್ ಮೋಹನ್ ರಾಜ್ ವಿಚಾರಣೆ ಆಯಿತು. ಇವತ್ತು ಸುಮಾರು 4 ಗಂಟೆಗಳ ಕಾಲ ಮೋಹನ್ ರಾಜ್ ವಿಚಾರಣೆ ಆಗಿದೆ. 4 ಗಂಟೆ ಕೂರಿಸ್ಕೊಂಡು ಕೇಳಿದ್ದಾರೆ ಮೋಹನ್ ರಾಜ್ಗೆ, ಎಲ್ಲಿಂದ ಬಂತಪ್ಪ ನಿನಗೆ ಹಣ, ನೀನು ಯಾಕೆ ಕೊಟ್ಟೆ ದರ್ಶನ್ಗೆ, ದರ್ಶನ್ ನೀನು ಕೊಟ್ಟಿದ್ದು ಅಂತ ನಮಗೆ ಹೇಳಿರುವ ಕಾರಣದಿಂದಾಗಿ ನಿಮ್ಮ ವಿಚಾರಣೆ ಕರೆಸಿದ್ದೀವಿ, ನಾವು ಹೇಳಬೇಕೇ ಹೋಗುತ್ತಾ ಅಂತ ಕೇಳ್ಕೊಂಡಿದ್ದಾರೆ. ನನಗೆ ದರ್ಶನ್ ಪರಿಚಯ ಆಗಿದ್ದೆ ಅಂಬರೀಷ್ ಅವರ ಮನೆಯಲ್ಲಿ. ದರ್ಶನ್ ಬಳಿ ನಾನು ಹಣ ತೊಗೊಂಡಿದ್ದೆ, ವಾಪಸ್ ಕೊಟ್ಟಿದ್ದೀನಿ ಅಷ್ಟೇ ಸ್ವಾಮಿ. ಅವರೇ ಕೊಟ್ಟಿದ್ದು ನನಗೆ, ನಾನು ವಾಪಸ್ ಕೊಟ್ಟೆ ಅಷ್ಟೇ. ತನಿಖಾಧಿಕಾರಿಗಳು ಕೇಳಿದಂಥ ಎಲ್ಲ ಪ್ರಶ್ನೆಗಳಿಗೂ ನಾನು ಉತ್ತರವನ್ನು ಕೊಟ್ಟಿದ್ದೀನಿ. ವಿಚಾರಣೆ ಬಳಿಕ ಮಾಜಿ ಉಪಮೇಯರ್ ಮೋಹನ್ ರಾಜ್ ಅವರ ಹೇಳಿಕೆ ಇದು. ಇವತ್ತೇ ಬಂದಿದ್ದು 3 ಗಂಟೆಗೆ ಬರೋಕ್ಕೆ ಹೇಳಿದ್ರು. 3 ಗಂಟೆಗೆ ಬಂದೆ. ತನಿಖಾಧಿಕಾರಿಗಳಾದ ACP ಚಂದನ್ ಸಾರು, ಸಬ್ ಇನ್ಸ್ಪೆಕ್ಟರ್ ಪ್ರದೀಪ್ ಅವರು, ಬಸವರಾಜ್ ಅವರು, ಬಾಬಣ್ಣ ಅವರು 4 ಜನ ಕೇಳಿದಂಥ ಉತ್ತರಕ್ಕೆ ಸಂಪೂರ್ಣವಾಗಿ ಲಿಖಿತ ರೂಪದಲ್ಲಿ ಕೊಟ್ಟಿದ್ದೀನಿ. ಸೈನ್ ಹಾಕಿ ಲಿಖಿತ ರೂಪದಲ್ಲಿ ಕೊಟ್ಟಿರುವಂಥ ಕೆಲಸ. ಪಾತ್ರ ಕೊಲೆ ಕೇಸ್ ಅಲ್ಲ ಸರ್. ಅವ್ರು ಏನು ಪ್ರಶ್ನೆಗಳು ಕೇಳಿದ್ರು, ಆ ಕ್ಯಾಶ್ ಬಗ್ಗೆ ಏನು ಪ್ರಶ್ನೆ ಕೇಳಿದ್ರು ಅದಕ್ಕೆ ಉತ್ತರ ನಾವು ತೊಗೊಂಡಿದ್ವಿ. 3 ತಿಂಗಳಿಂದ ಅದು ವಾಪಸ್. ಈಗ ನಿಮಗೆ ತನಿಖೆ ಹಂತದಲ್ಲಿದೆ, ಅದನ್ನೆಲ್ಲ ಲಿಖಿತ ಕೊಟ್ಟಿದ್ದೀನಿ. ದಯವಿಟ್ಟು ತುಂಬ ಹಳೇದು. ಅವ್ರು ವಾಪಸ್ ಕೊಟ್ಟಿದ್ದು ಯಾವಾಗ?